ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಈ ಮೂರು ಅಭ್ಯರ್ಥಿಗಳು ಬಹುಮತದಿಂದ ಗೆಲುವನ್ನು ಸಾಧಿಸ್ತಾರೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಅಡ್ಡ ಮತದಾನದ ಎಲ್ಲ ಒಂದು ಕಡೆ ನಡೀತಿದೆ ಅನ್ನೋ ಚರ್ಚೆ ಕೂಡ ಇರುವಂಥದ್ದು. ಆ ರೀತಿಯಾದ ಪರಿಸ್ಥಿತಿ ರಾಜ್ಯದಲ್ಲಿ ಇದೆ ಸರ್. ನೋಡಿ, ಇವತ್ತು ಕರ್ನಾಟಕದಲ್ಲಿ ಸತ್ತಾವನ್ನು ಚಲಾಯಿಸ್ತಕ್ಕಂಥವ್ರು, ಸರ್ಕಾರವನ್ನು ನಡೆಸ್ತಕ್ಕಂಥವ್ರು ಕಾಂಗ್ರೆಸ್ ಪಾರ್ಟಿಯವರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ನನಗೆ ಒಂದು ಅರ್ಥ ಆಗಲಿಲ್ಲ, ಯಾಕೆ ಇವತ್ತು ಎಲ್ಲರನ್ನೂ ತೊಗೊಂಡೋಗಿ ರೆಸಾರ್ಟ್ನಲ್ಲಿಟ್ಟು 3 ದಿವಸಗಳಿಂದ ಕಟ್ಟಿ ಹಾಕ್ಯಾರಂತಂದ್ರೆ ಬಹುಶಃ ಇವತ್ತು ಏನಾದರೂ ಭಯ ಅನ್ನೋದು ಕಾಡ್ತಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಗೆ ಭಯವನ್ನು ಕಾಡ್ತಾ ಇದೆ. ಹೀಗಾಗಿ ಅಲ್ಲಿಂದ ಏನೋ ಕ್ರಾಸ್ ವೋಟಿಂಗ್ ಆಗ್ಬೋದು ಅನ್ನತಕ್ಕಂಥ ಮಾನಸಿಕ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇರೋ ಕಾರಣಕ್ಕಾಗಿ ಬಹುಶಃ ಎಲ್ಲರನ್ನು ತೊಗೊಂಡೋಗಿ ರೆಸಾರ್ಟ್ನಾಗ ಹಾಕಿ ಅವ್ರಿಗೆ ಹೋಮ್ವರ್ಕ್ ಮಾಡಿಸೋಂತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆದಷ್ಟರ ಮಧ್ಯದಲ್ಲಿ ಕೂಡ ನಮಗೆ ವಿಶ್ವಾಸ ಇದೆ, ನಮ್ಮ ಭಾರತೀಯ ಜನತಾ ಪಾರ್ಟಿ 2 ಅಭ್ಯರ್ಥಿಗಳು, NDA ಘಟಬಂಧನದ 1 ಅಭ್ಯರ್ಥಿ, 3 ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ. ಸರ್, ಕಾಂಗ್ರೆಸ್ ಅಂದ್ರೆ ಸಿಎಂ ಅವರು ನೇರವಾಗಿ ಆರೋಪ ಮಾಡ್ತಿರೋದು ಜೆಡಿಎಸ್ ಅಥವಾ ಬಿಜೆಪಿ ಕಡೆಯಿಂದ ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವ ಪ್ರಯತ್ನ ನಡೆದಿದೆ ಅಂತ. ನೋಡಿ, ನಮ್ಗೆ ಯಾವುದೇ ರೀತಿಯಿಂದ ಪ್ರಯತ್ನ ಇಲ್ಲ. ಯಾಕಂದ್ರೆ ನಮಗೆ ಬಹಳ ಸ್ಪಷ್ಟ ಇದೆ, ಓಟ್ಗಳೇ ನಮಗೆ ಹೆಚ್ಚಿಗೆ ಇದಾವೆ, ನಮಗೇನು ಸಮಸ್ಯೆನೇ ಇಲ್ಲ. 3ನೇ ಅಭ್ಯರ್ಥಿಯಾಗಿ NDA ಘಟಬಂಧನ ನಾವು ಇಳಿಸಿದ್ದೇವೆ, ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ನೀವೇ ಅವ್ರೇನು ಮಾತಾಡ್ಸಿಲ್ವ? ಹಾಗಾದ್ರೆ ಕಾಂಗ್ರೆಸ್ನವ್ರು ಯಾವ ಧೈರ್ಯದ ಮೇಲೆ ಹೇಳಕತ್ತಾರೆ ನನಗೆ ಅವ್ರು ಆಗ್ತಾರ ಇವ್ರು ಆಗ್ತಾರ? ಇವತ್ತು ನಾನು ಬೆಳಗ್ಗೆ ಒಂದು ಟಿವಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹೇಳ್ತಿದ್ರು ಕಾಂಗ್ರೆಸ್ ಮತ್ತು JDSನ ಅನೇಕರು ನಮ್ಗೆ ಓಟ್ ಹಾಕ್ತಾರೆ ಅಂತೇಳಿ. ಹಾಗಾದ್ರೆ ನೀವು ಮಾತಾಡ್ಸಿದ್ರೆ ಅವ್ರಿಗೆ ಅದು ಸ್ಪಷ್ಟೀಕರಣ ಕೊಡ್ರಿ. ನೀವು ಮಾತಾಡ್ಸಿದ್ರೆ ನಾವಂಕರು ಯಾರನ್ನೂ ಮಾತಾಡ್ಸಿಲ್ಲ, ಮಾತಾಡುವಂಥ ಪ್ರಮೇನೂ ಇಲ್ಲ. ನಮ್ಮ ಕಡೆ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತಕ್ಕೆ ಎಷ್ಟು ಓಟ್ಬೇಕು ಅದಕ್ಕಿಂತ ಹೆಚ್ಚಿಗೆ ಓಟ್ಗಳಿದ್ದಾವೆ. ಈಗ ಇಷ್ಟೆಲ್ಲ ಮಧ್ಯದಲ್ಲಿ ಕೂಡ ರಾಜಕಾರಣ ನಿಂತ ನೀರಲ್ಲ, ಹರಿಯು ನೀರಾಗುತ್ತೆ. ಆ ಮಧ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ NDA ಘಟಬಂಧನ 3 ಸೀಟುಗಳನ್ನು ಗೆಲ್ಲತಕ್ಕಂಥ ಸಂಭವ ಹೆಚ್ಚಿಗಿದೆ ಇವತ್ತು. ಇಷ್ಟು ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ಸ್ ಗಿರೀಶ್ ಜೊತೆ KS ಮಾರ್ತಿನಾಯ್ಕ, ಫ್ರೀಡಮ್ TV, ಬೆಂಗಳೂರು.